ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಸಿಎಂ ರಿಂದ ಕಾಲ್ತುಳಿತ ಮಾಹಿತಿ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾಲ್ತುಳಿತ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯವರು ನೀಡಲಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯನ? ಎಲ್ಲಿ ಭದ್ರತಾ ಲೋಪ ಆಗಿದೆ? ಕ್ರಮ ಯಾಕೆ ಕೈಗೊಂಡಿದ್ರಿ? ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ? ಕಾಲ್ತುಳಿತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಳಿದ್ದಾರೆ ಈಗಾಗಲೇ ಹೈಕಮಾಂಡ್. ನಾಳೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಅವರನ್ನ ಮಾತಾಡುವಂತ ಸಲುವಾಗಿ ಮಾಹಿತಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲು ಹೋಗಿದ್ರು, ನಿನ್ನೆ ಅಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಅಲ್ವಾ ಕರ್ನಾಟಕದ್ದು, ಸೊ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಎಲ್ಲಿ ಲೋಪದೋಷ ಆಯಿತು, ಇದಕ್ಕೆ ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ, ಸೊ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು, ಜೊತೆಗೆ ಸರ್ಕಾರದ ವೈಫಲ್ಯ ಏನು ಅಂತ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ದಾರೆ, ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ನಾಳೆ. ಸೊ ಈಗ ನಾಳೆ ಹೈಕಮಾಂಡ್ ಅವರಿಗೆ ಏನೆಲ್ಲ ಮಾಹಿತಿಯನ್ನ ಕೊಡಬಹುದು, ಏನಾಗಬಹುದು ಮುಂದೆ ಅಂತ ಬಸವರಾಜ್? ಖಂಡಿತ ನಿಕೇಶ್, ಬಹಳ ಪ್ರಮುಖವಾಗಿ ಸಿಎಂ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗುರುವಾರ ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ದು ಪೂರ್ವ ನಿಗದಿಯಾಗಿತ್ತು. ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ ಅವರಿಗೆ ಬುಲ್ವಾ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರವಾದಂತಹ ಒಂದಷ್ಟು ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಅವರ ಕಡೆಯಿಂದ ಪಡಿಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಅವರನ್ನು ಕರೆಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ ಕೇಳಲಿದ್ದಾರೆ. ಯಾಕೆ ಈ ತರದ ಅಚಾತುರ್ಯ ಘಟನೆಗಳ ಆಗದು, ನೀವು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ಲಿಲ್ವಾ, ಮತ್ತು ಏಕಾಏಕಿ ಒಂದೇ ದಿನದಲ್ಲಿ ಈ ತರ ಕಾರ್ಯಕ್ರಮ ಆಯೋಜನೆಗೆ ಯಾಕೆ ಅವಕಾಶ ಕೊಟ್ರಿ, ಯಾರ ಪ್ರಭಾವಕ್ಕೆ ಒಳಗಾದ್ರಿ ಅನ್ನುವಂಥದ್ದು, ಮತ್ತು ಈ ತರದ ಘಟನೆಗಳು ನಡೆದಾಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರಗಳಾಗ್ತವೆ ಮತ್ತು ಇದಕ್ಕೆ ಹೊಣೆ ಯಾರು ಅನ್ನೋಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲ ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಬಹುದು ಮತ್ತು ನಿಮಗೆ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಸಿಎಂ ಡಿಸಿಎಂ ಅವರಿಗೆ ಕೇಳುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಸಾಕಷ್ಟು ಗೊಂದಲಗಳು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಮಾಹಿತಿಗಳನ್ನ ಪಡೆದು ಮತ್ತೆ ಒಂದಷ್ಟು ಸೂಚನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತ ಲೆಕ್ಕಾಚಾರಗಳಿದಾವೆ. ಯಾಕಂದ್ರೆ ಮತ್ತೆ ಈ ತರದ ಘಟನೆಗಳಾಗಬಾರದು ಮತ್ತು ಪಕ್ಷದಲ್ಲಿ ಒಂದಷ್ಟು ಸಮನ್ವಯತೆ, ಸರ್ಕಾರದಲ್ಲಿ ಸಮನ್ವಯತೆ ಇರಬೇಕು ಮತ್ತು ಅಧಿಕಾರಿಗಳ ಒಂದಷ್ಟು ಲಾಬಿಗಳಿಗೆ ನೀವು ಬಲಿಯಾಗಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂದ್ರೆ ಪೂರ್ವ ನಿಯೋಜಿತವನ್ನು ಹೊರತುಪಡಿಸಿ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಹೈಕಮಾಂಡ್ ಮುಂದೆ ಒಂದಷ್ಟು ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಸಿಎಂ ರಿಂದ ಕಾಲ್ತುಳಿತ ಮಾಹಿತಿ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾಲ್ತುಳಿತ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯವರು ನೀಡಲಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯನ? ಎಲ್ಲಿ ಭದ್ರತಾ ಲೋಪ ಆಗಿದೆ? ಕ್ರಮ ಯಾಕೆ ಕೈಗೊಂಡಿದ್ರಿ? ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ? ಕಾಲ್ತುಳಿತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಳಿದ್ದಾರೆ ಈಗಾಗಲೇ ಹೈಕಮಾಂಡ್. ನಾಳೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಅವರನ್ನ ಮಾತಾಡುವಂತ ಸಲುವಾಗಿ ಮಾಹಿತಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲು ಹೋಗಿದ್ರು, ನಿನ್ನೆ ಅಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಅಲ್ವಾ ಕರ್ನಾಟಕದ್ದು, ಸೊ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಎಲ್ಲಿ ಲೋಪದೋಷ ಆಯಿತು, ಇದಕ್ಕೆ ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ, ಸೊ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು, ಜೊತೆಗೆ ಸರ್ಕಾರದ ವೈಫಲ್ಯ ಏನು ಅಂತ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ದಾರೆ, ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ನಾಳೆ. ಸೊ ಈಗ ನಾಳೆ ಹೈಕಮಾಂಡ್ ಅವರಿಗೆ ಏನೆಲ್ಲ ಮಾಹಿತಿಯನ್ನ ಕೊಡಬಹುದು, ಏನಾಗಬಹುದು ಮುಂದೆ ಅಂತ ಬಸವರಾಜ್? ಖಂಡಿತ ನಿಕೇಶ್, ಬಹಳ ಪ್ರಮುಖವಾಗಿ ಸಿಎಂ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗುರುವಾರ ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ದು ಪೂರ್ವ ನಿಗದಿಯಾಗಿತ್ತು. ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ ಅವರಿಗೆ ಬುಲ್ವಾ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರವಾದಂತಹ ಒಂದಷ್ಟು ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಅವರ ಕಡೆಯಿಂದ ಪಡಿಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಅವರನ್ನು ಕರೆಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ ಕೇಳಲಿದ್ದಾರೆ. ಯಾಕೆ ಈ ತರದ ಅಚಾತುರ್ಯ ಘಟನೆಗಳ
ಆಗದು ನೀವು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ಲಿಲ್ವಾ ಮತ್ತು ಏಕಾಏಕಿ ಒಂದೇ ದಿನದಲ್ಲಿ ಈ ತರ ಕಾರ್ಯಕ್ರಮ ಆಯೋಜನೆಗೆ ಯಾಕೆ ಅವಕಾಶ ಕೊಟ್ರಿ, ಯಾರ ಪ್ರಭಾವಕ್ಕೊಳಗಾದ್ರಿ ಅನ್ನುವಂಥದ್ದು ಮತ್ತು ಈ ತರದ ಘಟನೆಗಳು ನಡೆದಾಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರಗಳಾಗ್ತವೆ ಮತ್ತು ಇದಕ್ಕೆ ಹೊಣೆ ಯಾರು ಅನ್ನೋಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲ ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಬಹುದು ಮತ್ತು ನಿಮಗೆ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಡಿಸಿಎಂ ಅವರಿಗೆ ಕೇಳುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಸಾಕಷ್ಟು ಗೊಂದಲಗಳು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಮಾಹಿತಿಗಳನ್ನ ಪಡೆದು ಮತ್ತೆ ಒಂದಷ್ಟು ಸೂಚನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತ ಲೆಕ್ಕಾಚಾರಗಳಿದಾವೆ. ಯಾಕಂದ್ರೆ ಮತ್ತೆ ಈ ತರದ ಘಟನೆಗಳಾಗಬಾರದು ಮತ್ತು ಪಕ್ಷದಲ್ಲಿ ಒಂದಷ್ಟು ಸಮನ್ವಯತೆ, ಸರ್ಕಾರದಲ್ಲಿ ಸಮನ್ವಯತೆ ಇರಬೇಕು ಮತ್ತು ಅಧಿಕಾರಿಗಳ ಒಂದಷ್ಟು ಲಾಬಿಗಳಿಗೆ ನೀವು ಬಲಿಯಾಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸೂಚನೆಗಳನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರದು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂದ್ರೆ ಪೂರ್ವ ನಿಯೋಜಿತವನ್ನು ಹೊರತುಪಡಿಸಿ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಹೈಕಮಾಂಡ್ ಮುಂದೆ ಒಂದಷ್ಟು ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬಳಿಕ ಸಿಎಂ ರಿಂದ ಕಾಲ್ತುಳಿತ ಮಾಹಿತಿ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ತುಳಿತ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯವರು ನೀಡಲಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ ಯಾರು, ಸರ್ಕಾರದ ವೈಫಲ್ಯನ, ಎಲ್ಲಿ ಭದ್ರತಾ ಲೋಪ ಆಗಿದೆ, ಕ್ರಮ ಯಾಕೆ ಕೈಗೊಂಡಿದ್ರಿ, ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ, ಕಾಲ್ತುಳಿತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ದಾರೆ ಈಗಾಗಲೇ ಹೈಕಮಾಂಡ್. ನಾಳೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಅವರನ್ನ ಮಾತಾಡುವಂತ ಸಲುವಾಗಿ ಮಾಹಿತಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮೊದಲು ಹೋಗಿದ್ರು, ನಿನ್ನೆ ಅಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಅಲ್ವಾ ಕರ್ನಾಟಕದ್ದು, ಸೊ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಎಲ್ಲಿ ಲೋಪದೋಷ ಆಯಿತು, ಇದಕ್ಕೆ ಏನ್ ಕ್ರಮಗಳನ್ನ ಕೈಗೊಂಡಿದ್ರಿ, ಸೊ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು, ಜೊತೆಗೆ ಸರ್ಕಾರದ ವೈಫಲ್ಯ ಏನು ಅಂತ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ, ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ನಾಳೆ. ಸೊ ಈಗ ನಾಳೆ ಹೈಕಮಾಂಡ್ ಅವರಿಗೆ ಏನೆಲ್ಲ ಮಾಹಿತಿಯನ್ನ ಕೊಡಬಹುದು, ಏನಾಗಬಹುದು ಮುಂದೆ ಅಂತ ಬಸವರಾಜ್. ಖಂಡಿತ ನಿಕೇಶ್, ಬಹಳ ಪ್ರಮುಖವಾಗಿ ಸಿಎಂ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗುರುವಾರ ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ದು ಪೂರ್ವ ನಿಗದಿಯಾಗಿತ್ತು. ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ ಅವರಿಗೆ ಬುಲ್ವಾ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರವಾದಂತಹ ಒಂದಷ್ಟು ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಅವರ ಕಡೆಯಿಂದ ಪಡಿಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಅವರನ್ನು ಕರೆಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ ಕೇಳಲಿದ್ದಾರೆ. ಯಾಕೆ ಈ ತರದ ಅಚಾತುರ್ಯ ಘಟನೆಗಳ ಆಗದು ನೀವು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ಲಿಲ್ವಾ ಮತ್ತು ಏಕಾಏಕಿ ಒಂದೇ ದಿನದಲ್ಲಿ ಈ ತರ ಕಾರ್ಯಕ್ರಮ ಆಯೋಜನೆಗೆ ಯಾಕೆ ಅವಕಾಶ ಕೊಟ್ರಿ, ಯಾರ ಪ್ರಭಾವಕ್ಕೊಳಗಾದ್ರಿ ಅನ್ನುವಂಥದ್ದು ಮತ್ತು ಈ ತರದ ಘಟನೆಗಳು ನಡೆದಾಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರಗಳಾಗ್ತವೆ ಮತ್ತು ಇದಕ್ಕೆ ಹೊಣೆ ಯಾರು ಅನ್ನೋಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲ ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಬಹುದು ಮತ್ತು ನಿಮಗೆ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಡಿಸಿಎಂ ಅವರಿಗೆ ಕೇಳುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಸಾಕಷ್ಟು ಗೊಂದಲಗಳು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಮಾಹಿತಿಗಳನ್ನ ಪಡೆದು ಮತ್ತೆ ಒಂದಷ್ಟು ಸೂಚನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತ ಲೆಕ್ಕಾಚಾರಗಳಿದಾವೆ. ಯಾಕಂದ್ರೆ ಮತ್ತೆ ಈ ತರದ ಘಟನೆಗಳಾಗಬಾರದು ಮತ್ತು ಪಕ್ಷದಲ್ಲಿ ಒಂದಷ್ಟು ಸಮನ್ವಯತೆ, ಸರ್ಕಾರದಲ್ಲಿ ಸಮನ್ವಯತೆ ಇರಬೇಕು ಮತ್ತು ಅಧಿಕಾರಿಗಳ ಒಂದಷ್ಟು ಲಾಬಿಗಳಿಗೆ ನೀವು ಬಲಿಯಾಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸೂಚನೆಗಳನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರದು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂದ್ರೆ ಪೂರ್ವ ನಿಯೋಜಿತವನ್ನು ಹೊರತುಪಡಿಸಿ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ಹೈಕಮಾಂಡ್ ಮುಂದೆ ಒಂದಷ್ಟು ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ.